ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮೊದಲಿಗೆ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂತಹ ಮೂಡ ಹಗರಣ ಬೆಳಕಿಗೆ ಬಂದ ನಂತರ ಅಥವಾ ಚರ್ಚೆಗೆ ಬಂದ ನಂತರ ನಾಳೆ ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮೂಡ ಹಗರಣ ಪ್ರಕರಣ ಬಳಿಕ ಸಿಎಂ ಮೊದಲ ಭೇಟಿ ಇದು ಮೈಸೂರಿಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಶೇಷ ವಿಮಾನದ ಮೂಲಕ ಸಿಎಂ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ ಮೈಸೂರಿಗೆ. ಆಮೇಲೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಲಿಕ್ಕಿದ್ದಾರೆ. ಸಂಸದ ಸುನೀಲ್ ಬೋಸ್ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಬಳಿಕ ನಂಜನಗೂಡಿನ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗಿಯಾಗ್ತಾರೆ. ನಾಳೆ ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ಸಿಎಂ ಸಿದ್ದರಾಮಯ್ಯ. ಆ ಮೂಲಕ ಮೂಡ ಅಕ್ರಮ ಪ್ರಕರಣ ಸುದ್ದಿಯ ನಂತರ ಮೈಸೂರಿನ ಮೊದಲ ಭೇಟಿ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ನೋಡಿ, ಈ ಮೂಡ ಅಕ್ರಮ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ಮೈಸೂರು ತಾಲೂಕಿನ ಮಾರಗೌಡನಹಳ್ಳಿಯ ಸರ್ವೆ ನಂಬರ್ 57ರ 4.13 ಎಕರೆ, ಅದೇ ರೀತಿ ಸರ್ವೆ ನಂಬರ್ 77/2ರ 3.31 ಎಕರೆ ಸೇರಿದಂತೆ ಒಟ್ಟು 8.14 ಎಕರೆ ಜಾಗ ಹೋಗಿದೆ ಅಂತೇಳಿ ದಾಖಲೆಯನ್ನು ಸೃಷ್ಟಿ ಮಾಡಿ ದೋಖಾ ಮಾಡಲಾಗಿದೆ. 1968ರಲ್ಲಿ ಭೂ ಸ್ವಾಧೀನವಾದಂತಹ ಜಾಗಕ್ಕೆ ಮೂಡಾದಿಂದ ಇವಾಗ ಪರಿಹಾರ ಕೊಡಲಾಗಿದೆ. 2023ರಲ್ಲಿ ಪರಿಹಾರಕ್ಕಾಗಿ ಡಿ ನಾಗರಾಜು ಬಿನ್ ಲೇಟ್ ಉಗ್ರಯ್ಯ ಅರ್ಜಿಯನ್ನು ಸಲ್ಲಿಸಿದ್ರು. ಇದರ ಆಧಾರದ ಮೇಲೆ 50-50 ಅನುಪಾತದ ನಿವೇಶನವನ್ನು ಕೊಡೋದಕ್ಕೆ ಆದೇಶ ಕೊಡಲಾಗಿದೆ. ಆದರೆ ಜಾಗದ ಮಾಲೀಕನೇ ಅಲ್ಲದ ಒಬ್ಬನೇ ವ್ಯಕ್ತಿಗೆ ರಾಜಕಾರಣಿಯೊಬ್ಬನ ಪ್ರಭಾವದಿಂದಾಗಿ 98 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತ ವಕೀಲರಾದಂತಹ ರವಿಕುಮಾರ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ 68-69ನೇ ಇಸ್ವಿಲಿ ಲ್ಯಾಂಡ್ ಅಕ್ವಿಷನ್ ಆಗಿರೋಂತಹ ಪ್ರಾಪರ್ಟಿಗೆ ಸರ್ ಇವಾಗ ಯಾರೋ ನಾಗರಾಜು ಬಿನ್ ಲೇಟ್ ಉಗ್ರಯ್ಯ ಅನ್ನೋರಿಗೆ ಸರ್ 30-40 ಅಳತೆದು 82 ನಿವೇಶನನ ಇವರು ಅಲಾಟ್ ಮಾಡ್ತಾರೆ ಸರ್. ಇವ್ರದ್ದೇನೋ 8 ಎಕರೆ ಇವರು ಭೂಸ್ವಾಧೀನ ಪಡಿಸ್ಕೊಂಡ್ರಂತೆ. ಭೂಸ್ವಾಧೀನ ಪಡಿಸ್ಕೊಂಡಿರೋದಕ್ಕೆ 30-40 ಅಳತೆದು 82 ಸೈಟ್ ಕೊಡ್ತಾರೆ ಸರ್. 82 ಸೈಟ್ ಕೊಡೋಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ ಸರ್? ರೆಕಾರ್ಡ್ಗಳಲ್ಲಿ ಸರ್ 68-69ನೇ ಇಸ್ವಿಲಿ ಲ್ಯಾಂಡ್ ಅಕ್ವಿಷನ್ ಆಗಿರೋಂತಹ ಪ್ರಾಪರ್ಟಿಗೆ ಸರ್ ಇವಾಗ ಯಾರೋ ನಾಗರಾಜು ಬಿನ್ ಲೇಟ್ ಉಗ್ರಯ್ಯ ಅನ್ನೋರಿಗೆ ಸರ್ 30-40 ಅಳತೆದು 82 ನಿವೇಶನನ ಇವರು ಅಲಾಟ್ ಮಾಡ್ತಾರೆ ಸರ್. ಇವ್ರದ್ದೇನೋ 8 ಎಕರೆ ಇವರು ಭೂಸ್ವಾಧೀನ ಪಡಿಸ್ಕೊಂಡ್ರಂತೆ. ಭೂಸ್ವಾಧೀನ ಪಡಿಸ್ಕೊಂಡಿರೋದಕ್ಕೆ 30-40 ಅಳತೆದು 82 ಸೈಟ್ ಕೊಡ್ತಾರೆ ಸರ್. 82 ಸೈಟ್ ಕೊಡೋಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ ಸರ್? ರೆಕಾರ್ಡ್ಗಳಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.